ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಹುಷಾರಿಲ್ಲದೆ ಇರೋ ಕಾರಣ ಡಾಕ್ಟ್ರು ನಿನ್ನೆ ಬ್ಲಡ್ ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳಿದರು. ಸರಿ ಅಂತ ಅಂದ್ಬಿಟ್ಟು ನಾನು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ಮನೆ ಹತ್ರನೇ ಬಂದು ಬ್ಲಡ್ ಸ್ಯಾಂಪಲ್ ಎಲ್ಲ ತೊಗೊಂಡು ಹೋದರು. ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಪ್ಲೀಸ್ ಹೆಲ್ದಿ ಫುಡ್ ತಿನ್ನಿ, ಜಂಕ್ ಫುಡ್ ಏನು ತಿನ್ನಬೇಡಿ. ನೀವು ಎಷ್ಟು ತಿಂತೀರೋ ಅಷ್ಟೇ ಆರೋಗ್ಯ ಎಲ್ಲ ಹಾಳಾಗುತ್ತೆ. ಸ್ಟಾರ್ಟಿಂಗ್ ಏನೂ ಅನಿಸಲ್ಲ ನಿಮಗೆ, ತಿಂತಾ ಹೆಂಗಾಗ್ಬಿಡುತ್ತೆ ಅಂತಂದರೆ ಒಂದೊಂದಾಗಿ ಅದ್ರ ಎಫೆಕ್ಟ್ಗಳೆಲ್ಲ ತೋರಿಸೋದಕ್ಕೆ ಅಂತ ಸ್ಟಾರ್ಟ್ ಆಗುತ್ತೆ. ಇವಾಗೆಲ್ಲ ಆ್ಯಡ್ಸ್ಗಳಲ್ಲೆಲ್ಲ ನೋಡ್ತೀರಾ, ಅಡ್ವರ್ಟೈಸ್ಮೆಂಟ್ಗಳಲ್ಲೆಲ್ಲ ನೋಡ್ತೀರಾ, ಬಟ್ ಅವ್ರು ತೋರಿಸ್ತಾರೆ ತಿಂತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಅವ್ರು ನಿಜವಾಗ್ಲೂ ತಿಂದಿರಲ್ಲ. ನೀವು ಬೇಕಾದರೆ ಎಷ್ಟೊಂದು ವೈರಲ್ ವೀಡಿಯೋಸ್ಗಳೆಲ್ಲ ತೋರಿಸ್ತಾ ಇರ್ತಾರಲ್ವ ರೀಲ್ಸಲ್ಲಿ, ಅದ್ರಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. ನಂಗೆ ಗೊತ್ತು, ನೀವು ಹೇಳಿದ್ರೂ ಕೇಳಲ್ಲ, ಯಾಕೆಂದರೆ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ, ಸೊ ತಿಂತಾ ಇರ್ತೀರ. ಏನು ಹೇಳ್ತೀನಿ ಅಂತಂದರೆ, ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿ. ಬಿಟ್ಟೇ ಬಿಡಿ ಅಂತ ನಾನು ಹೇಳ್ತಾ ಇಲ್ಲ, ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿ. ಇದನ್ನೆಲ್ಲ ಹೇಳೋಷ್ಟು ದೊಡ್ಡೋಳಲ್ಲ ನಾನು, ಯಾಕೆಂತಂದರೆ ಕಮೆಂಟಲ್ಲಿ ಹೇಳ್ತೀರಾ ಅಲ್ವಾ, ಡಾಕ್ಟ್ರಾ ಏನು ನೀನು ಹೇಳ್ದಂಗೆ ಕೇಳಬೇಕಾ ಅಂತ ಎಲ್ಲ. ಸೊ ನಿಮಗೆಲ್ಲ ಹೇಳೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಅಂತ ನಾನು ಅಂದ್ಕೊತೀನಿ. ಬ್ಲಡ್ ಎಲ್ಲ ಕೊಟ್ಟಾದಮೇಲೆ ತಕ್ಷಣ ಏನಾದರೂ ತಿನ್ನಬೇಕಿತ್ತಲ್ವ, ಅದಕ್ಕೇ ಜ್ಯೂಸ್ ಮಾಡ್ಕೊಂಡು ಕುಡ್ದಾದ್ಮೇಲೆ ಟೈಮ್ ಆಯಿತು ಅಂತ ಹೇಳಿ ಕೆಲ್ಸಕ್ಕೆ ಹೊರಟೆ. ಮುಖ ಎಲ್ಲ ಬಾಡೋಗ್ಬಿಟ್ಟಿದೆ ಹುಷಾರಿಲ್ದೇ. ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಸಂಜೆ ಸ್ನ್ಯಾಕ್ಸ್ ತಿಂದೆ. ಸ್ನ್ಯಾಕ್ಸ್ ತಿಂದಾದ್ಮೇಲೆ ಮತ್ತೆ ಮನೆಗೆ ಬಂದು ಗ್ರೀನ್ ಟೀ ಮತ್ತು ಪೀನಟ್ ತಿಂದು ನನ್ನ ದಿನನ ಕಂಪ್ಲೀಟ್ ಮಾಡಿದೆ. ಓಕೆ ಬಾಯ್.